ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾನ್ಸೆಪ್ಟು, ಇವತ್ತಿನ ವಿಡಿಯೋ ಅಷ್ಟದಿಗ್ಬಂಧನ ಯಾವುದಕ್ಕಾಗಿ ಮಾಡಬೇಕು, ಇದನ್ನು ಮಾಡ್ಕೊಳ್ಳೋದ್ರಿಂದ ನಮಗಾಗುವಂಥ ಉಪಯೋಗ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಅಷ್ಟದಿಗ್ಬಂಧನೆಗೆ ಬೇಕಾಗುವಂತಹ ವಸ್ತುಗಳು ಏನೇನು ಬೇಕಾಗುತ್ತೆ ಅಂತಂದರೆ, ಮುಖ್ಯವಾಗಿ ಗಿಡಮೂಲಿಕೆಗಳು, ಭೂತಾಳಿಗಳು ಬೇಕಾಗ್ತವೆ. ಪ್ರತಿಯೊಂದು ತಾಂತ್ರಿಕ ಮಾರ್ಗದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೂ ಸಹ ಗಿಡಮೂಲಿಕೆಗಳು ಹಾಗೂ ಭೂತಾಳಿಗಳು ಬೇಕೇ ಬೇಕು. ಇದರಿಂದನೇ ತಂತ್ರವಿದ್ಯೆಗಳು ನಡೆಯೋದು. ಹಾಗಾಗಿ ನಾವು ಅಷ್ಟದಿಗ್ಬಂಧನೆ ಮಾಡಿದಾಗಲೂ ಸಹ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂದರೆ ಭೂತಾಳಿಗಳಾಗಲಿ ಗಿಡಮೂಲಿಕೆಗಳಾಗಲಿ ಇವೆಲ್ಲ ಪ್ರತಿಯೊಂದು ಬೇಕಾಗ್ತವೆ. ಇದರ ಜೊತೆಗೆ ನಾವು ಯಂತ್ರಗಳನ್ನು ಸಹ ಬರೀಬೇಕಾಗ್ತದೆ. ಪ್ರತಿಯೊಂದು ದಿಕ್ಕುಗಳಿಗೂ ಯಂತ್ರಗಳನ್ನ ಸ್ಥಾಪನೆ ಮಾಡಬೇಕು. ನಾವು ಅದಕ್ಕೆ ಶಕ್ತಿ ಕೊಡಬೇಕು. ಅದರ ಜೊತೆಗೆ ಅಂಜನವನ್ನು ಸಹ ಬಳಸಲಾಗುತ್ತೆ. ಇದೊಂದು ವಿಶೇಷ ರೀತಿಯಲ್ಲಿ ತಯಾರು ಮಾಡಿದಂತಹ ಒಂದು ಶಕ್ತಿಯುತವಾದಂತಹ ಅಂಜನ, ಇದು ಬೇಕಾಗ್ತದೆ. ಇದರ ಜೊತೆಗೆ ಅಷ್ಟದಿಗ್ಬಂಧನ ಚಕ್ರ, ಇದು ಸಹ ಬೇಕಾಗ್ತದೆ. ಒಂದು ಕಡಲೆಕಾಯಿ, ಇದ್ರ ಜೊತೆಗೆ ಕಡಲೆಕಾಯಿ ಜೊತೆಗೆ ತಗಡನ್ನು ನಾವು ಹಾಕಬೇಕು. 3 ತಗಡು. ಈ 3 ತಗಡುಗಳಲ್ಲಿ ನಾವು ದಿಗ್ಬಂಧನೆಯನ್ನು ಮಾಡಬೇಕು. ಅಂದರೆ ನಾವು ಯಾವ ಒಂದು ವಿಚಾರಕ್ಕೆ ದಿಗ್ಬಂಧನೆ ಮಾಡ್ತಾಯಿದ್ದೀವಿ, ಒಂದು ದೇವಸ್ಥಾನಕ್ಕೆ ಅಥವಾ ಮನೆಗೆ ಅಥವಾ ಮನೆಯಲ್ಲಿರ್ತಕ್ಕಂತಹ ದಾರಿದ್ರ್ಯ ನಿವಾರಣೆಗೆ ಅಥವಾ ಮನೆಯಲ್ಲಿರ್ತಕ್ಕಂತಹ ಕೆಲವೊಂದು ಭೂತ ಚೇಷ್ಟೆಗಳಿಗೆ, ಗಾಳಿ ಇಂಥವೆಲ್ಲ ಇರ್ತವೆ ಕೆಲವ್ರಿಗೆ, ಇದರ ನಿವಾರಣೆಗೆ, ಅಥವಾ ಯಾರನ್ನ ವಾಮಾಚಾರ ಮಾಟ ಮಂತ್ರ ತಂತ್ರ ಕುತಂತ್ರಗಳನ್ನು ಮಾಡಿರ್ತಾರೆ, ಇದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಾವು ಅಷ್ಟದಿಗ್ಬಂಧನೆ ಮಾಡ್ತಾಯಿದ್ದೀವ, ಅಥವಾ ಹೊಲ ಗದ್ದೆಗಳಲ್ಲಿ ಬೆಳೆ ಬರ್ತಿಲ್ಲ, ನಾಶ ಆಗ್ತಿದೆ ಅನ್ನೋದಕ್ಕೆ ದಿಗ್ಬಂಧನೆ ಮಾಡ್ತಾಯಿದ್ದೀವ, ಅಥವಾ ಆಫೀಸು, ಅಂಗಡಿ, ವ್ಯಾಪಾರ, ಕಚೇರಿ ಇಂಥ ಭಾಗದಲ್ಲಿ ನಮಗೆ ವ್ಯಾಪಾರ ಆಗ್ತಿಲ್ಲ, ಲಾಸ್ ಆಗ್ತಿದೆ ಅಂತ, ಹಾಗಾಗಿ ನಮ್ಮ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂತ ಅನ್ನೋದಕ್ಕೆ ನಾವು ದಿಗ್ಬಂಧನೆ ಮಾಡ್ತೀವ. ಇದೆಲ್ಲ ಬಹಳ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೋಬೇಕು. ನಾವು ಯಾವ ಒಂದು ವಿಚಾರಕ್ಕೆ ಅಷ್ಟದಿಗ್ಬಂಧನೆಯನ್ನು ಮಾಡ್ತಿದ್ದೀವೋ ಅದಕ್ಕೆ ಸಂಬಂಧಪಟ್ಟಂಥ ಯಂತ್ರಗಳನ್ನು ಬರೀಬೇಕಾಗ್ತದೆ. ಕಲಶಗಳಲ್ಲಿ ಹಾಕುವಂಥ ಯಂತ್ರಗಳನ್ನು ನಾವು ಬರೆದು ಸ್ಥಾಪನೆ ಮಾಡಬೇಕಾಗ್ತವೆ. ಇವೆಲ್ಲ ಬಹಳ ಮುಖ್ಯ. ನಾವು ಅಷ್ಟದಿಗ್ಬಂಧನೆಯನ್ನು ಮಾಡುವಾಗ 100% ಗಿಡಮೂಲಿಕೆ ಭೂತಾಳಿ ಬೇಕು ಅಂತ ಈಗಾಗಲೇ ಹೇಳಿದ್ದೀನಿ. ಇವೆಲ್ಲ ಬೇಕೇ ಬೇಕು. ಇದ್ರ ಜೊತೆಗೆ ಯಂತ್ರಗಳು ಸಹ ಬೇಕು. ನಾವು ಬರೆಯುವಂಥ ಪ್ರತಿಯೊಂದು ಯಂತ್ರಕ್ಕೂ ಸಹ ನಾವು ಅಷ್ಟವಿಧಾರ್ಚನೆ ಮಾಡಿ, ಅಭಿಷೇಕ ಮಾಡಿ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಾವು ಕಲಶದೊಳಗಡೆ ತುಂಬಬೇಕಾಗ್ತದೆ. ನಾವು ಸುಮ್ಮನೆ ಯಂತ್ರ ತುಂಬಿದ್ರೆ ಅವು ಕೆಲಸ ಮಾಡಲ್ಲ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳು, ಇವೆಲ್ಲ ತಿಳ್ಕೊಬೇಕು. ಇದ್ರ ಜೊತೆಗೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈಗ ಸುಮಾರು ಜನ ತಾಂತ್ರಿಕರು, ಮಾಂತ್ರಿಕರು ಅಂತೆಲ್ಲ ಉಟ್ಕೊಂಬಿಟ್ಟವ್ರೆ. ಜನಗಳಿಗೆ ಗೊತ್ತಾಗಲ್ಲ. ಅಂಧ ಭಕ್ತರು ಅಂದಂಗೆ ಈ ಜನಗಳಿಗೆ ಗೊತ್ತಾಗಲ್ಲ. ಯಾರಾದರೂ ಒಬ್ಬರು ಅಲ್ಲಿ ಸ್ವಾಮೀಜಿ ಚೆನ್ನಾಗವ್ರೆ ಅಂತಂದರೆ, ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿ ನೋಡ್ತಾರೆ ಅಂದರೆ ಎದ್ದು ಬಿದ್ದು ಓಡ್ತಾರಲ್ವ, ಅಲ್ಲಿ ಸುಮ್ಮನೆ ದುಡ್ಡೆಲ್ಲ ಕಳ್ಕೊತಾರೆ. ಯಾಕೆ ಕಳ್ಕೊತಾರೆ ಅಂತಂದಾಗ ನೋಡಿ, ಈ ಕಾಲದಲ್ಲಿ ಮಾತಲ್ಲೇ ಮರಳು ಮಾಡೋರು ಜಾಸ್ತಿ ಜನ. ಈಗ ಕೂತ್ಕೊಂಡಿದ್ದ ತಕ್ಷಣ, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕಷ್ಟಪಡೋರೆ, ಕಷ್ಟ ಇಲ್ದಿರ ಸುಖವಾಗಿ ಯಾರೂ ಇಲ್ಲ. ಹಾಗಾಗಿ ಕೆಲವೊಂದು ಪಾಯಿಂಟ್ಗಳನ್ನ ನೋಟೆಡ್ ಮಾಡ್ಕೊಂಡು ಇಕ್ಕಿರ್ತಾರೆ. ಅವ್ರ ಮುಖವನ್ನು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಕೆಲವ್ರಿಗೆ, ಇವ್ರು ಕಷ್ಟಜೀವಿನ ಅಥವಾ ಸುಖಜೀವಿನ ಅಂತ. ಕಷ್ಟಜೀವಿ ಆಗಿದ್ರೆ ಅವ್ರಿಗೆ ನ್ಯಾಚುರಲ್ ಆಗಿ ಇವಾಗ ಏನು ನಡೀತಾ ಇದೆಯಲ್ವ ಪ್ರಪಂಚದಲ್ಲಿ, ನೀವು ಎಷ್ಟು ಕಷ್ಟಪಡ್ತೀರಾ, ನಿಮಗೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ನೀವು ಹಂಗೆ ಹಿಂಗೆ ಓಡಾಡ್ತಾ ಇರ್ತೀರಾ, ನಿಮ್ಗೆ ಏನೇ ಮಾಡ್ರು ಕೈಗೆ ಹತ್ತಲ್ಲ, ಬಾಯಿ ಹತ್ತಲ್ಲ, ಇಂಥ ಡೈಲಾಗ್ಗಳು. ಇಂಥ ಡೈಲಾಗ್ ಹೊಡೆದಿದ ತಕ್ಷಣ ಈ ಅಮಾಯಕ ಜನರು ಏನಾಗ್ತಾರೆ, ಹೌದು ಸ್ವಾಮಿಗಳು ಕರೆಕ್ಟಾಗಿ ಹೇಳ್ಬಿಟ್ರು, ನಿಜ 100% ಅಂತ ಅವ್ರ ಮಾತಿಗೆ ಮರಲಾಗಿ ಅವ್ರು ಹೇಳ್ದಂಗೆಲ್ಲ ಮಾಡ್ತಾರೆ. ದಿಗ್ಬಂಧನೆ ಆಗಲಿ ಮತ್ತೊಂದಾಗಲಿ ಏನೋ ಮಾಡಿ ಕೊಡ್ತಾರೆ. ಅವೆಲ್ಲ ತಂದು ಮನೆಯಲ್ಲಿ ಬಿಚ್ಚಿ ನೋಡಿದಾಗ ಒಳಗಡೆ ಏನೂ ಇರಲ್ಲ. ಕೆಲವ್ರು ಏನು ಮಾಡ್ತಾರೆ, ಬರೀ ಭಸ್ಮ ತುಂಬಿರ್ತಾರೆ. ಭಸ್ಮ ತುಂಬಿ ದಾರ ಸುತ್ತಿ ನಿಂಬೆನಿಟ್ಟು ಒಂದು ಹೂವು ಇಟ್ಬಿಟ್ಟು ಕೊಟ್ಟಿರ್ತಾರೆ. ಅದೊಂದು ದಿಗ್ಬಂಧನೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಅದರಲ್ಲಿ ಅರಿಶಿನ, ಕುಂಕುಮ, ಭಸ್ಮ, ಒಂದು ನಿಂಬೆಹಣ್ಣು ಇದನ್ನು ತುಂಬಿ ಕೊಡ್ತಾರೆ. ಸುಮಾರು ಅಂಥ ಕೇಸ್ಗಳು ನಮ್ಮ ಹತ್ರ ಬಂದಿದ್ದಾವೆ. ಅವೆಲ್ಲ ನಾವು ನೋಡಿದ್ದೀವಿ, ಕಣ್ಣಾರೆ ನೋಡಿದ್ದೀವಿ. ಹಾಗಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ತಪ್ಪುಗಳನ್ನ ಯಾರೂ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಬರೀ ಭಸ್ಮ ಹಾಕೋದ್ರಿಂದ ಕೆಲಸ ಆಗೋಲ್ಲ. ಅರಿಶಿನ, ಕುಂಕುಮ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ 100ಕ್ಕೆ 100% ಅದು ಅಷ್ಟದಿಗ್ಬಂಧನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇವೆಲ್ಲ ಶುದ್ಧ ಸುಳ್ಳು. ನೀವು ಜನಕ್ಕೆ ಮೋಸ ಮಾಡಿ ಅಂತ ದುಡ್ಡನ್ನ ತಿನ್ನೋದ್ರಿಂದ ನಿಮಗೂ ಅದು ಹೊಟ್ಟೆ ತುಂಬಲ್ಲ. ಆ ಒಂದು ಕರ್ಮ, ಅವರ ಕಣ್ಣೀರು, ಅವರ ಒಂದು ಶಾಪ ತಟ್ಟುತ್ತೆ. ಹಾಗಾಗಿ ಮಾಡ್ತೀರಾ, ಒರಿಜಿನಲಾಗಿ ಮಾಡಿರಿ. ಬೇಕಾದ್ರೆ ಇನ್ನೂ 1000 ರೂಪಾಯಿ ಜಾಸ್ತಿನೇ ತೊಗೊಳ್ರಿ, ಅದು ಸಮಾಧಾನ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ಸುಮ್ಮನೆ ಅರಿಶಿನ ಕುಂಕುಮ ತುಂಬೋದು, ಭಸ್ಮವನ್ನು ಹಾಕಿ ತುಂಬಿ ದಾರ ಸುತ್ಬಿಟ್ಟು ಕೊಟ್ಬಿಡೋದು, ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ತಪ್ಪು. ಒರಿಜಿನಲಾಗಿ ಯಾವ ಥರ ಅಷ್ಟದಿಗ್ಬಂಧನೆ ಮಾಡಬೇಕು ಅಂತ ಮುಂದಿನ ಸಲ ತಿಳಿಸ್ಕೊಡ್ತೀನಿ. ಆಗ ನೋಡಿ. ಇನ್ನು ಹೊಸದಾಗಿ ಕೆಲಸವನ್ನು ಕಲಿಯುತ್ತಿರೋವಂಥವ್ರು
ಸಾಧಕರು ಯಾರನ್ನ ಅಷ್ಟದಿಗ್ಬಂಧನೆ ಮಾಡಬೇಕು ಕಲಿಬೇಕು ಅಂತನ್ನೋರು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ. ನಿಮ್ಮಿಂದ ಒಂದು 4 ಜನಕ್ಕೆ ಉಪಯೋಗ ಆಗಲಿ. ದುಡ್ಡಿರೋರ ಹತ್ರ ₹1,000 ಹೆಚ್ಚಿಗೆ ಕಿತ್ಕೊಳ್ರಿ. ಬಡವ್ರ ಹತ್ರ ಏನೂ ಇಲ್ಲ, ಕಷ್ಟದಲ್ಲಿದ್ದೀವಿ ಸ್ವಾಮಿ ಅಂತನ್ನೋರ ಹತ್ರ ಆದಷ್ಟು ಕಮ್ಮಿಗೆ ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಅವ್ರಿಗೆ ಫ್ರೀಯಾಗೆ ಮಾಡಿಕೊಡ್ರಿ. ಅವ್ರು ಯಾಕಂತಂದರೆ ನೀವು ಮಾಡಿಕೊಟ್ಟಿದ್ದು ಅವ್ರಿಗೆ ಒಳ್ಳೇದಾಯಿತು ಅಂದಾಗ ನಿಮ್ಮನ್ನು ಜೀವನ ಪೂರ್ತಿ ನೆನೆಸ್ಕೊಳ್ತಾರೆ. ನೀವು ಬದುಕಿದ್ದಾಗಲೂ ಸತ್ತ ಮೇಲೂ ನೆನೆಸ್ಕೊತಾರೆ. ಯಾಕಂದರೆ ಅವ್ರು ಕೊಟ್ಟಿರೋಂಥ ದುಡ್ಡು ನಮ್ಮ ಕೈಲಿ ಇರೋಲ್ಲ. ಇವತ್ತು ₹1,000 ಕೊಟ್ರು ನಾಳೆ ಬೆಳಗ್ಗೆ ₹1,000 ಖರ್ಚಾಗುತ್ತೆ. ಆದರೆ ನಾವು ಮಾಡಿಕೊಟ್ಟಿದ್ದ ವಿದ್ಯೆಯಿಂದ ಅವ್ರ ಮನೇಲಿ ಶಾಂತಿ ನೆಮ್ಮದಿ ನೆಲೆಯಾಗಿ ಅವರು ಒಂದು ಸುಖ ಜೀವನ ನಡೆಸ್ಕೊಂಡು ಹೋದಾಗ ಅವ್ರು ತಿನ್ನೋ ಪ್ರತಿಯೊಂದು ಅನ್ನ ತೂತಲ್ಲಿ ನೆನೆಸ್ಕೊತಾರೆ. ಕೊನೆ ಉಸಿರಿರೋರ್ಗೂ ಅವ್ರು ನೆನೆಸ್ಕೊತಾರೆ. ಇದಕ್ಕಿಂತ ಪುಣ್ಯ ಇದು ಯಾವುದೂ ಇಲ್ಲ. ಹಾಗಾಗಿ ಸಾಧಕರು ಪ್ರತಿಯೊಬ್ಬರಿಗೂ ಒಂದೇ ಮಾತು ಹೇಳೋದು, ಆದಷ್ಟು ಇರೋರ ಹತ್ರ ಬೇಕಾದ್ರೆ ₹1,000 ಕೇಳಿ ತಗೊಳ್ಳಿ, ಏನು ತಪ್ಪೇನಿಲ್ಲ. ಇಲ್ಲದೇ ಇರೋರ ಹತ್ರ, ಕಷ್ಟದಲ್ಲಿರೋರ ಹತ್ರ ಈಗಾಗಲೇ ವಾಮಾಚಾರ ಪ್ರಯೋಗದಿಂದ ನರಳಾಟ ಅನುಭವಿಸಿ ಎಲ್ಲ ಕಲ್ಕೊಂಡು ಕೊನೆಯದಾಗಿ ನಿಮ್ಮ ಹತ್ರ ಬಂದಿರ್ತಾರೆ. ಏನೂ ಇಲ್ಲ ಸ್ವಾಮಿ ನೀವೇ ದಿಕ್ಕು ಅಂತ. ಅಂಥವ್ರು ನೀವು ನಿಮ್ಮ ಕೈಲಾದಷ್ಟು ನೀವು ಮಾಡಿಕೊಡ್ರಿ. ದುಡ್ಡಿನ ಮುಖ ನೋಡೋಕೆ ಹೋಗ್ಬೇಡ್ರಿ. ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ. ಇನ್ನು ಕೆಲವರು ಹೇಳೋ ಪ್ರಕಾರ ಅಷ್ಟದಿಗ್ಬಂಧನೆಯನ್ನು ಕುಡಿಕೆಗಳಲ್ಲೇ ಮಾಡಬೇಕು. ಭೂಮಿಯಿಂದ ಹುಟ್ಟು ಬಂದಿರತಕ್ಕಂತಹ ಮಣ್ಣು, ಮಣ್ಣಿನಿಂದ ತಯಾರಾಗಿರ್ತಕ್ಕಂತಹ ಕುಡಿಕೆಯಿಂದ ನಾವು ಮಾಡಿದಾಗ ಅದಕ್ಕೆ ಶಕ್ತಿ ಚೆನ್ನಾಗಿರುತ್ತೆ, ಒಳ್ಳೆ ಕೆಲಸ ಮಾಡುತ್ತೆ ಅಂತಂತಾರೆ. ನಮ್ಮ ಲೆಕ್ಕಾಚಾರದಲ್ಲಿ ಇದು ನಮ್ಮ ಗುರುಗಳು ಅವರ ಗುರುಗಳು ಹೀಗೆ 3 ತಲೆಮಾರಿಂದ ಮಾಡ್ಕೊಂಬಂದಿರ್ತಂಥ ವಿದ್ಯೆ ಬಂದು ಪಂಚಲೋಹದ ಕಲಶ. ನಾವು ಬಳಸುವಂಥದ್ದು ಪಂಚಲೋಹದ ಕಲಶ. ಕುಡಿಕೆಗಳು ನಾವು ಬಳಸಲ್ಲ. ಕೆಲವರು ಹೇಳೋ ಪ್ರಕಾರ ಭೂಮಿಯಿಂದ ಹುಟ್ಟು ಬಂದಿರತಕ್ಕಂತಹ ಮಣ್ಣಿನ ಕುಡಿಕೆಯಲ್ಲಿ ಅಷ್ಟದಿಗ್ಬಂಧನೆ ಮಾಡಿದ್ರೆ ತುಂಬ ಶ್ರೇಷ್ಠ, ಒಳ್ಳೆಯದು, ಚೆನ್ನಾಗಿ ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ ಅಂತಂತಾರೆ. ಹಾಗಾಗಿ ನಾನು ಇದಕ್ಕೆ ಒಪ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ. ನಮ್ಮ ಗುರುಗಳು ಅವರ ಗುರುಗಳು ಕಾಲದಿಂದ ನಡೆಸ್ಕೊಂಬಂದಿರ್ತಕ್ಕಂತಹ ವಿದ್ಯೆ ಬಂದು ನಮ್ಮದು ಪಂಚಲೋಹದ ಕಲಶ. ನಾವು ಬಳಸೋದು ಪಂಚಲೋಹದ ಕಲಶ. ಕುಡಿಕೆಗಳು ನಾವು ಬಳಸಲ್ಲ. ಇವರು ಭೂಮಿಯಲ್ಲಿ ಹುಟ್ಟು ಬಂದಿರತಕ್ಕಂಥ ಮಣ್ಣಿನಿಂದ ಮಾಡೋ ಶ್ರೇಷ್ಠ ಆಣೆ ಅನ್ನೋದಾದರೆ ಇದು ಸಹ ಭೂಮಿಯಿಂದ ಹುಟ್ಟು ಬಂದಿರತಕ್ಕಂತಹ ಒಂದು ವಸ್ತು. ನಾವು ಇದನ್ನು ಕೆಮಿಕಲ್ ಆಗಲಿ ಕೈಯಿಂದ ತಯಾರು ಮಾಡಲ್ಲ. ಭೂಮಿಯಿಂದ ಹುಟ್ಟು ಬಂದಿರತಕ್ಕಂಥ ಮಣ್ಣು ಎಷ್ಟು ಶ್ರೇಷ್ಠನೋ ಅದಕ್ಕಿಂತ ಪಂಚಲೋಹ ಅನ್ನೋದು 2 ಪಟ್ಟು ಶ್ರೇಷ್ಠ ಅಂತ ನಾನು ನಂಬ್ತೀನಿ. ಯಾಕಂತಂದರೆ ದೇವಸ್ಥಾನದಲ್ಲಿ ಇರತಕ್ಕಂತಹ ವಿಗ್ರಹ, ಮನೆಯಲ್ಲಿರ್ತಕ್ಕಂಥ ವಿಗ್ರಹ, ಮೆರವಣಿಗೆ ದೇವರು ಪ್ರತಿಯೊಂದು ಸಹ ಪಂಚಲೋಹದಲ್ಲೇ ತಯಾರಾಗ್ತವೆ. ಹಾಗಾಗಿ ಪಂಚಲೋಹಕ್ಕೆ ಮಹತ್ವವಾದ ಒಂದು ಶಕ್ತಿ ಇರೋದರಿಂದ ನಾವು ಪಂಚಲೋಹದ ಕಲಶವನ್ನು ಅಷ್ಟದಿಗ್ಬಂಧನೆಗೆ ಪ್ರತಿಯೊಂದಕ್ಕೂ ನಾವು ಇದನ್ನೇ ಬಳಸೋದು. ಇದು ಇವತ್ತಿನ ಕಾನ್ಸೆಪ್ಟ್ ಆಗಿತ್ತು. ಅಷ್ಟದಿಗ್ಬಂಧನೆ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಇವತ್ತಿಗೆ ಇಷ್ಟು ಸಾಕು. ಓಂ ನಮೋ ಕಾಲಭೈರವಾಯ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ.